ಪಾಪ ನನ್ನ ಮಕ್ಕಳನ್ನ ಮನೆಗೆ ಕರೆಸಿ ಪೂಜೆ ಮಾಡ್ದಲ್ಲ, ಏನಕ್ಕದು? ಏನಕ್ಕೆ ಮಾಡಿದ್ದು? ಏನಕ್ಕೆ ಅಂದರೆ ಅದು ನವರಾತ್ರಿಯಲ್ಲಿ ಮಾಡೋದು. 9 ಜನ ಹೆಣ್ಮಕ್ಳನ್ನ ಮನೆಗೆ ಕರೆಸಿ ಅವ್ರನ್ನ ನವದೇವಿ ಅವತಾರ ಅಂತ ನೆಂದು ಅವರ ಪಾದ ಪೂಜೆ ಮಾಡಿ ಅವರಿಗೆ ಅರ್ಶಿನ ಕುಂಕುಮ ಬಳೆ ಹೂ ತಾಂಬೂಲ ಎಲ್ಲ ಕೊಟ್ಟು ಅವ್ರನ್ನ ಖುಷಿಯಾಗಿ ನೋಡಿಕೊಂಡು ಹೊಟ್ಟೆ ತುಂಬ ಊಟ ಬಡಿಸಿ ಅವ್ರ ಕೈಯಲ್ಲಿ ಆಶೀರ್ವಾದ ತಗೊಳ್ಳೋದೇ ಪುಣ್ಯ. ಅದನ್ನು ಕನ್ಯಾ ಪೂಜೆ ಅಂತಾರೆ. ಓ, ಓಕೆ. ಹಾಗಾದ್ರೆ ಇದೆಲ್ಲಾರು ಮಾಡ್ಬೇಕಾ? ಎಲ್ಲರೂ ಮಾಡಬೇಕು ಅಂತ ಏನಿಲ್ಲ. ಯಾರ್ಯಾರು ದುರ್ಗಾ ಪೂಜೆ ಮಾಡ್ತಾ ಇದ್ದಾರೆ ಅವ್ರಿಗೇನಾದ್ರು ಈ ಥರ ಪೂಜೆ ಮಾಡಿ ನವದೇವಿ ಕೈಯಲ್ಲಿ ಆಶೀರ್ವಾದ ತಗೋಬೇಕು ಅಂತ ಅನಿಸಿದ್ರೆ ಅವ್ರಿಗೆ ಮನಸ್ಸಿದ್ರೆ ಖಂಡಿತ ಮಾಡ್ತಾರೆ. ಇವಾಗ ನೀನೇನೋ 9 ಜನ ಮಕ್ಕಳನ್ನ ಕರೆಸ್ದೆ, ಹಾಗಂತ ಬೇರೆಯವ್ರಿಗೆ 9 ಜನ ಮಕ್ಕಳು ಸಿಗ್ಲಿಲ್ಲ ಅಂದ್ರೆ ಅವ್ರೇನ್ ಮಾಡ್ಬೇಕು? ಇನ್ ಕೇಸ್ 9 ಜನ ಇಲ್ಲ ಅಂದರೆ 1, 3 ಜನ, 5, 7 ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಜನ ಮಕ್ಕಳನ್ನ ಕರೆಸಿ ಪೂಜೆ ಮಾಡ್ಬೋದು. ಪಾಪ, ಒಂದ್ ಲಾಸ್ಟ್ ಕ್ವಶನ್. ಅವ್ರ ಆಶೀರ್ವಾದ ಮಾಡಿದಾರೆ ಅಂತ ನಿಂಗೆ ಹೆಂಗ್ ಗೊತ್ತಾಗುತ್ತೆ? ಮತ್ತೆ ಈ ಪೂಜೆನ ಪ್ರತಿ ವರ್ಷ ಮಾಡ್ಬೇಕಾ? ಒಂದ್ ವರ್ಷ ಮಿಸ್ ಆದ್ರೆ ಏನು? ಪ್ರತಿ ವರ್ಷ ಮಾಡಬೇಕು ಅನ್ನೋದು ಅವ್ರ ಇಷ್ಟ. ಅಂದರೆ ಎಷ್ಟು ವರ್ಷ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುತ್ತೆ. ಇನ್ನೊಂದು, ನಿನ್ನ ಲಾಸ್ಟ್ ಕ್ವಶನ್ಗೆ ಆನ್ಸರ್, ಅವ್ರು ಆಶೀರ್ವಾದ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಅಂತ. ನಮ್ಮ ಮನೆಗೆ ಬಂದು ಇರೋಷ್ಟು ಟೈಮ್ ಅವರು ಖುಷಿಯಾಗಿ ನಗ್ನಗ್ತಾ ಇರ್ತಾರಲ್ವ, ಅದೇ ಆಶೀರ್ವಾದ.